ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಮುಖದಲ್ಲಿರೋ ಕಪ್ಪು ಕಲೆ ನಿವಾರಣೆ ಮಾಡೋಕ್ಕೆ ಅಲೋವೆರಾ ಜೆಲ್ನ ಹೇಗೆ ಬಳಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅಲೋವೆರಾ ಎಲೆಗಳು ಅಲೋಯಿನ್ ಎನ್ನುವ ಸಂಯುಕ್ತವನ್ನು ಹೊಂದಿರುತ್ತೆ. ಮೆಲನಿನ್ನನ್ನು ಒಡೆಯಲು ಮತ್ತು ಚರ್ಮದ ಹೊಳಪಿಗೆ ಕಾರಣವಾಗುತ್ತೆ. ಅದನ್ನ ಹೇಗೆ ಉಪಯೋಗಿಸೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ತಾಜಾ ಎಲೆಗಳನ್ನು ಕತ್ತರಿಸಿ ಜೆಲ್ಲನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಮುಖನ ತೊಳೆದು ಜೆಲ್ಲನ್ನು ತೆಳುವಾದ ಪದರವನ್ನು ಅನ್ವಯಿಸಿ ಮತ್ತು ರಾತ್ರಿ ಇಡೀ ಬಿಡಿ. ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳಿಬೇಕು. ಇದನ್ನು ಕಪ್ಪು ಕಲೆಗಳು ಹೋಗೋವರೆಗೆ ಕೂಡ ಇದನ್ನು ಅದೇ ರೀತಿ ನೀವು ಮುಖಕ್ಕೆ ಹಚ್ಕೊಳ್ಬೇಕು. ಇದನ್ನ ಇನ್ನೊಂದು ರೀತಿ ಕೂಡ ಉಪಯೋಗಿಸ್ಬೋದು. ಶುದ್ಧ ಜೇನುತುಪ್ಪ ಇದ್ದರೆ ಅದರೊಟ್ಟಿಗೆ ಅಲೋವೆರಾ ಜೆಲ್ ಹಾಗೂ ದಾಲ್ಚಿನ್ನಿ ಪುಡಿಯನ್ನು ಮಿಶ್ರಣ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. 10 ನಿಮಿಷಗಳ ನಂತರ ಮುಖನ ತೊಳಿಬೇಕು. ಜೊತೆಗೆ ತೆಂಗಿನ ಎಣ್ಣೆ ಇದ್ದರೆ ಅರ್ಧ ಕಪ್ ತೆಂಗಿನ ಎಣ್ಣೆ, 1 ಕಪ್ ಬಿಳಿ ಅಥವಾ ಕಚ್ಚಾ ಸಕ್ಕರೆ ಸೇರಿಸಿ ಮತ್ತು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಹಾಗೂ 1 ಕಪ್ ಶುದ್ಧ ಅಲೋವೆರಾ ಜೆಲ್ಲನ್ನು ಎಕ್ಸ್ಫೋಲಿಯೇಟಿಂಗ್ ಮಿಶ್ರಣವಾಗಿ ಸೇರಿಸಬೇಕು. ಹಾಗೆ ಅಲೋವೆರಾ ಜೆಲ್ ಜೊತೆ ನಿಂಬೆ ರಸ ಕೂಡ ಬಳಸ್ಕೊಳ್ಬೋದು. ಅರ್ಧ ಟೀ ಸ್ಪೂನ್ ನಿಂಬೆ ರಸ ಮತ್ತು 2 ಟೇಬಲ್ ಸ್ಪೂನ್ ಅಲೋವೆರಾ ಸೇರಿಸಬೇಕು. ಸಂಪೂರ್ಣವಾಗಿ ತೊಳೆಯುವ ಮೊದಲು ಮುಖವಾಡವನ್ನು ನಿಮ್ಮ ಚರ್ಮಕ್ಕೆ 5ರಿಂದ 10 ನಿಮಿಷಗಳ ಕಾಲ ಅನ್ವಯಿಸಿ. ಕಲೆಗಳು ಕೂಡ ಮಾಯ ಆಗುತ್ತೆ. ಹಾಗೆ ಅಲೋವೆರಾ ತೇವಾಂಶವನ್ನು ಕಾಪಾಡೋಕ್ಕೆ ಕೂಡ ಸಹಾಯ ಮಾಡುತ್ತೆ. ಮ್ಯೂಕೋಪಾಲಿಸ್ಯಾಕರೈಡ್ಗಳನ್ನು ಹೊಂದಿದ್ದು ಅದು ಚರ್ಮದ ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗೆ ಇದನ್ನ ಬಳಸೋದ್ರಿಂದ ಅಲರ್ಜಿ ಕೂಡ ಶಮನವಾಗುತ್ತೆ. ಉತ್ಕರ್ಷಣ ನಿರೋಧಕಗಳು ಅಮೈನೋ ಆಮ್ಲಗಳು ಮತ್ತು ಹಲವಾರು ಇತರ ಖನಿಜಗಳನ್ನು ಹೊಂದಿರುತ್ತದೆ. ಅದು ಉರಿಯೂತದ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಗಳನ್ನು ನೀಡುತ್ತೆ. ಇದರಿಂದ ಅಲರ್ಜಿ ಕೂಡ ನಾಶವಾಗುತ್ತೆ. ಹಾಗೆ ಸೋಂಕನ್ನು ತಡೆಗಟ್ಟುತ್ತೆ. ಅಲೋವೆರಾವು ಸ್ಯಾಲಿಸಿಲಿಕ್ ಆಮ್ಲ, ಲುಪಿಯೋಲ್ ಮತ್ತು ಸಾರಜನಕದಂತಹ ನಂಜು ನಿರೋಧಕ ಏಜೆಂಟ್ಗಳನ್ನು ಹೊಂದಿದ್ದು ಸೋಂಕನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಕೂಡ ತಡೆಗಟ್ಟುತ್ತೆ. ನಮ್ಮನೇಲಿ ಒಂದು ಅಲೋವೆರಾ ಗಿಡ ಇದ್ದರೆ ಸಾಕು, ಇಷ್ಟೆಲ್ಲ ಚರ್ಮದ ಲೋಪದೋಷಗಳನ್ನ ನಾವು ತಡೆಗಟ್ಕೊಳ್ಬೋದು. ಅಲೋವೆರಾದ ಇಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.